ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಅಕ್ಕ ಕರ್ಣ ಸೀರಿಯಲ್ನ ಪ್ರೋಮೋ ಯಾವಾಗ ಬರುತ್ತೆ, ಆ ಪ್ರೋಮೋದಲ್ಲಿ ಏನೇನಿರುತ್ತೆ, ನಮ್ರತಾ ಗೌಡ ಅವ್ರು ಇರ್ತಾರ ಇಲ್ವಾ, ಜಸ್ಟ್ ಭವ್ಯ ಗೌಡ ಅವ್ರು ಮಾತ್ರ ಸೆಕೆಂಡ್ ಪ್ರೋಮೋದಲ್ಲಿ ಕಾಣಿಸ್ಕೊಳ್ತಾರ ಅಂತ ಹೇಳಿ ಸಾಕಷ್ಟು ಜನ ಕ್ವಶನ್ಸ್ಗಳನ್ನ ಕೇಳ್ತಿದ್ರಿ. ಆ್ಯಂಡ್ ಅದರಲ್ಲಿ ಬಂದಂತಹ ಕ್ವಶನ್ಸ್ಗಳು ಹೆಚ್ಚಾಗಿ ಬಂದಿದ್ದು ಅಂತಂದರೆ ಲೈಕ್ ಕರ್ಣ ಸೀರಿಯಲ್ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಜನಗಳು ಕೂಡ ಈ ಒಂದು ಪ್ರೋಮೋಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಯಿತು. 11 ಮಿಲಿಯನ್ ವ್ಯೂಸು ಸಹ ಕ್ರಾಸ್ ಆಗಿದೆ. ಆ್ಯಂಡ್ ಫಸ್ಟ್ ಪ್ರೋಮೋ ಹಿಟ್ ಆದ ಮೇಲೆ ಸೆಕೆಂಡ್ ಪ್ರೋಮೋಗಂತೂ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಆಯಿತು. ಲೈಕ್ ಜನಗಳು ತುಂಬಾ ವೆಯ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಬಿಟ್ಟಂತಹ ಮೊದಲನೇ ಪ್ರೋಮೋನೇ ಈ ರೇಂಜಿಗಿದೆ ಆ್ಯಂಡ್ ಸೆಕೆಂಡ್ ಪ್ರೋಮೋ ಇನ್ಯಾವ ರೀತಿ ಇರುತ್ತೆ ಆ್ಯಂಡ್ ಸೆಕೆಂಡ್ ಪ್ರೋಮೋದಲ್ಲಿ ಇನ್ನೇನೇನಿರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಆ ರೀತಿಯಾದಂತಹ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ಗೂ ಸಹ ಈಗ ಫುಲ್ ಸ್ಟಾಪ್ ಹಾಕಿದ್ದಾರೆ ಜಿ ಕನ್ನಡದವರು ಅಂತಲೇ ಹೇಳ್ಬೋದು. ಜಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕರ್ಣ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಅಪ್ಡೇಟ್ ಆಗಿದೆ. ಆ್ಯಂಡ್ ಟಿವಿನಲ್ಲಿ ಯಾವಾಗ ಬರುತ್ತೆ ಅಂತ ಕೇಳೋದಾದ್ರೆ ಇವತ್ತು ಅಥವಾ ನಾಳೆ ಸರಿಗಮಪ ಶೋ ಏನು ನಡೆಯುತ್ತೆ ಸ್ಯಾಟರ್ಡೆ ಸಂಡೇ ಎಪಿಸೋಡ್ಸ್, ಆ ಒಂದು ಎಪಿಸೋಡ್ಸಲ್ಲಿ ಕರ್ಣ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ರಿವೀಲ್ ಮಾಡ್ತಾರೆ ನಮ್ಮ ಜಿ ಕನ್ನಡದವರು. ಆ್ಯಂಡ್ ಸೆಕೆಂಡ್ ಪ್ರೋಮೋ ಈಗ ಆಲ್ರೆಡಿ ಅವಾಗಲೇ ಹೇಳ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಟ್ರೆಂಡ್ ಆಗೋದಕ್ಕೆ ಶುರುವಾಗಿದೆ. ಆಲ್ಮೋಸ್ಟ್ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿ ಲೈಕ್ 1.5 hour 2 hours ಏನೋ ಆಯಿತು ಅಷ್ಟೇ. ಆಲ್ಮೋಸ್ಟ್ 1 ಮಿಲಿಯನ್ ವ್ಯೂಸ್ನ ಕ್ರಾಸ್ ಮಾಡಾಕಿದೆ ಈಗಾಗಲೇ. ಆ್ಯಂಡ್ ಆ ಮಟ್ಟಕ್ಕೆ ಟ್ರೆಂಡ್ ಆಗ್ತಿದೆ. ಲೈಕ್ 2 ಅವರ್ಸಲ್ಲಿ 1 ಮಿಲಿಯನ್ ವ್ಯೂಸ್ ಅಂದರೆ ಅದು ಒಂದು ದಾಖಲೆ ಅಂತಲೇ ಹೇಳ್ಬೋದು. ಫಸ್ಟ್ ಪ್ರೋಮೋ ಬಿಟ್ಟಾಗ 11 ಮಿಲಿಯನ್ ವ್ಯೂಸ್ನ ಕ್ರಾಸ್ ಮಾಡಿ ಅದೊಂದು ದಾಖಲೆ ಸೃಷ್ಟಿಯಾಗಿತ್ತು ಸೀರಿಯಲ್ ಲೋಕದಲ್ಲೇ. ಲೈಕ್ ಈ ಮಟ್ಟಕ್ಕೆ ಟ್ರೆಂಡ್ ಆಗಿದ್ದು, ಈ ಮಟ್ಟಕ್ಕೆ ವೈರಲ್ ಆಗಿದ್ದಂತಹ ವಿಡಿಯೋಸ್ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಸೀರಿಯಲ್ ವಿಡಿಯೋಸ್ಗಳು. ಸೊ ಆ ರೇಂಜ್ಗೆ ಕರ್ಣ ಸೀರಿಯಲ್ ತುಂಬಾ ಹಿಟ್ ಆಗಿತ್ತು. ಸೆಕೆಂಡ್ ಪ್ರೋಮೋ ಕೂಡ ಅದೇ ಒಂದು ಟ್ರೆಂಡನ್ನು ಫಾಲೋ ಮಾಡ್ತಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಬಿಟ್ಟಂತಹ 2 ಅವರ್ಗೆ 1 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ. ಆ್ಯಂಡ್ ಫಸ್ಟ್ ಪ್ರೋಮೋ ಕಂಪೇರ್ ಮಾಡಿದ್ರೆ ಈ ಒಂದು ಸೆಕೆಂಡ್ ಪ್ರೋಮೋದ ರೀಚ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಫಸ್ಟ್ ಪ್ರೋಮೋ ಆಲ್ಮೋಸ್ಟ್ 4 to 7 days ಅಷ್ಟರಲ್ಲಿ 10 ಮಿಲಿಯನ್ ವ್ಯೂಸ್ ಕ್ರಾಸ್ ಆಯಿತು. ಆ್ಯಂಡ್ 10 days ಆಫ್ಟರ್ 11 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದ್ದು. ಬಟ್ ಇದು ಜಸ್ಟ್ 2 ಅವರ್ಸ್ಗೆ 1 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗೋ ರೇಂಜ್ಗಿದೆ. ಸೊ ಈ ಕಾರಣಕ್ಕೆ ಹೇಳ್ತಿದ್ದೀನಿ, ಫಸ್ಟ್ ಪ್ರೋಮೋಗಿಂತ ಸೆಕೆಂಡ್ ಪ್ರೋಮೋ ತುಂಬಾ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ತುಂಬಾ ಒಳ್ಳೆ ರೀಚನ್ನು ಪಡ್ಕೊತಿದೆ. ಆ್ಯಂಡ್ ಆ ಒಂದು ಸೆಕೆಂಡ್ ಪ್ರೋಮೋನ ನೋಡ್ತಿದ್ರೆ ಆ ಪ್ರೋಮೋನ ಜಸ್ಟ್ ಒಂದ್ಸತಿ ನೋಡಿ ಜಸ್ಟ್ ಸ್ಕ್ರೋಲ್ ಮಾಡಬೇಕು ಅಂತ ನನಗಂತೂ ಖಂಡಿತವಾಗ್ಲೂ ಅನಿಸಿಲ್ಲ. ಆ ಮಟ್ಟಕ್ಕೆ ಸೆಕೆಂಡ್ ಪ್ರೋಮೋ ಬಂದಿದೆ. ಆ್ಯಂಡ್ ಸೆಕೆಂಡ್ ಪ್ರೋಮೋದಲ್ಲಿ ನಮ್ಮ ಭವ್ಯ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕಿರಣ್ ರಾಜ್ ಅವ್ರನ್ನ ಮೊದಲನೇ ಪ್ರೋಮೋದಲ್ಲಿನೇ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ಈಗ ಸೆಕೆಂಡ್ ಪ್ರೋಮೋದಲ್ಲಿ ನಮ್ಮ ಭವ್ಯ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈಗ ಸಾಕಷ್ಟು ಜನ ಕೇಳ್ತೀರಾ ನಮ್ರತಾ ಗೌಡ ಅವರು ಸೆಕೆಂಡ್ ಪ್ರೋಮೋದಲ್ಲಿ ಇರ್ತಾರ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಿರುತ್ತೆ. ಆ್ಯಂಡ್ ನಮ್ರತಾ ಗೌಡ ಅವರು ಈಗ ಸೆಕೆಂಡ್ ಪ್ರೋಮೋದಲ್ಲಿ ಕಾಣಿಸ್ಕೊಂಡಿಲ್ಲ. ನಮ್ರತಾ ಗೌಡ ಅವರು ಸಹ ಕರ್ಣ ಸೀರಿಯಲ್ನ ಮೇನ್ ಲೀಡ್ ಆ್ಯಕ್ಟರ್ ಆಗಿರೋದ್ರಿಂದ ಅವ್ರಿಗೂ ಸಹ ಒಂದು ಸಪ್ರೇಟ್ ಪ್ರೋಮೋ ಇರುತ್ತೆ. ಸೊ ಒಂದೊಂದು ಪ್ರೋಮೋದಲ್ಲಿ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಲೈಕ್ ಫಸ್ಟ್ ಪ್ರೋಮೋದಲ್ಲಿ ಕಿರಣ್ ರಾಜ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆ್ಯಂಡ್ ಥರ್ಡ್ ಪ್ರೋಮೋದಲ್ಲಿ ನಮ್ಮ ನಮ್ರತಾ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಫಸ್ಟ್ ಪ್ರೋಮೋ ಅಂತೂ ಸಖತ್ ಹಿಟ್ ಆಗಿದೆ, ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಆ್ಯಂಡ್ ಸೆಕೆಂಡ್ ಪ್ರೋಮೋ ಕೂಡ 1 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗೋದ್ರಲ್ಲಿದೆ. ಬಟ್ ಆ ಕಮೆಂಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಕಮೆಂಟ್ಸ್ಗಳಲ್ಲಿ ಭವ್ಯ ಗೌಡ ಅವ್ರಿಗೆ ಸಿಕ್ಕಾಪಟ್ಟೆ ಹೇಟ್ರೇಟ್ ಸ್ಪ್ರೆಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಲೈಕ್ ಆ ಒಂದು ಸೆಕೆಂಡ್ ಪ್ರೋಮೋನ ನೋಡ್ತಿದ್ರೆ ಭವ್ಯ ಗೌಡ ಅವರ ಆ್ಯಕ್ಟಿಂಗ್ ಅಂತೂ ಸಿಂಪ್ಲಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಆ ರೇಂಜ್ಗೆ ಭವ್ಯ ಗೌಡ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಲೈಕ್ ಜಸ್ಟ್ ಕಣ್ಣಲ್ಲೇ ಎಕ್ಸ್ಪ್ರೆಷನ್ಸ್ನ ಕೊಟ್ಕೊಂಡು ಒಂದು ಫೀಲಿಂಗನ್ನು ಶೇರ್ ಮಾಡ್ತಿದ್ದಾರೆ ಭವ್ಯ ಗೌಡ ಅವರು. ಆ ರೇಂಜ್ಗೆ ಭವ್ಯ ಗೌಡ ಅವರು ಆ್ಯಕ್ಟಿಂಗನ್ನು ಮಾಡ್ತಿದ್ದಾರೆ. ಆ ಒಂದು ಫ್ರೇಮ್ಗೆ ಲೈಕ್ ನಿಧಿ ಅನ್ನುವಂತಹ ಪಾತ್ರ ಏನು ಮಾಡ್ತಿದ್ದಾರೆ ಭವ್ಯ ಗೌಡ ಅವರು ಕರ್ಣ ಸೀರಿಯಲಲ್ಲಿ, ಸೊ ಆ ಒಂದು ಪಾತ್ರಕ್ಕೆ ಭವ್ಯ ಗೌಡ ಅವರು ಚೆನ್ನಾಗೇ ಸೂಟ್ ಆಗ್ತಿದ್ದಾರೆ ಅಂತ ನನಗೆ ಅನಿಸ್ತು. ಸೊ ನಾನು ಕೂಡ ಒಂದು 2-3 ಸತಿ ಆ ಒಂದು ಪ್ರೋಮೋನ ಸ್ಕ್ರೋಲ್ ಮಾಡಿ ನೋಡಿದೆ. ಜಸ್ಟ್ ಒಂದು ಸತಿ ನೋಡ್ಬಿಟ್ಟು ಬಂದು ನಾನಿಲ್ಲಿ ರಿವ್ಯೂನ ಹೇಳ್ತಿಲ್ಲ. ನಾನು ಕೂಡ ಒಂದು 3-4 ಸತಿ ಆ ಒಂದು ಪ್ರೋಮೋನ ನೋಡಿದಾಗ ನನಗೇನು ಭವ್ಯ ಗೌಡ ಅವರ ಕಡೆಯಿಂದ ಮಿಸ್ಟೇಕ್ಸ್ ಕಾಣಿಸಿಲ್ಲ. ಲೈಕ್ ಯಾರೆಲ್ಲ ಭವ್ಯ ಗೌಡ ಅವರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ದೀರಾ ಅಂತಂದರೆ ಲೈಕ್ ಭವ್ಯ ಗೌಡ ಅವ್ರ ಕಂಡ್ರೆ ಯಾರಿಗೆ ಪರ್ಸ್ನಲ್ ಆಗಿ ಆಗೋದಿಲ್ಲ ನೋಡಿ, ಅಂಥವ್ರು ಭವ್ಯ ಗೌಡ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಟ್ರೇಡನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಲೈಕ್ ಭವ್ಯ ಗೌಡ ಅವರ ಕ್ಯಾರೆಕ್ಟರ್ ಹೇಗಾದರೂ ಇರ್ಬೋದು, ಲೈಕ್ ಅವರು ಆ್ಯಟಿಟ್ಯೂಡ್ ಜಾಸ್ತಿ ಅಂತ ಆದರೂ ಇರ್ಬೋದು, ಅಥವಾ ದುರಾಂಕಾರ ಅಂತಲೂ ಸಹ ಒಂದಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕಿದ್ದೀರಾ. ಲೈಕ್ ದುರಾಂಕಾರ ಇದ್ರೂ ಇರ್ಬೋದು. ಬಟ್ ಅದನ್ನೆಲ್ಲವನ್ನ ಬಿಟ್ಟು ನಾವು ಸೀರಿಯಲಲ್ಲಿ ಭವ್ಯ ಗೌಡ ಅವ್ರನ್ನ ನಿಧಿ ಪಾತ್ರ ಮೂಲಕ ನೋಡೋದಾದರೆ ಲೈಕ್ ಆ ಒಂದು ಪಾತ್ರಕ್ಕೆ ಭವ್ಯ ಗೌಡ ಅವರು ಕರೆಕ್ಟಾಗಿ ಸೂಟ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಪಾತ್ರಕ್ಕೆ ಭವ್ಯ ಗೌಡ ಅವರು ಇರಬಾರ್ದಾಗಿತ್ತು. ಈ ಸೀರಿಯಲ್ ಹಿಟ್ ಆಗುವಂತಹ ಎಲ್ಲ ಚಾನ್ಸಸ್ ಇತ್ತು. ಬಟ್ ಭವ್ಯ ಗೌಡ ಅವ್ರನ್ನ ಹಾಕೊಂಡಿರೋದಕ್ಕೆ ಈ ಸೀರಿಯಲ್ ಹಿಟ್ ಆಗಲ್ಲ, ಫ್ಲಾಪ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ದೀರಾ. ಆ್ಯಂಡ್ ಇದಕ್ಕೆ ಕಿರಣ್ ರಾಜ್ ಅವರು ಕೂಡ ರಿಪ್ಲೈ ಮಾಡಿದ್ದಾರೆ. ಲೈಕ್ ಭವ್ಯ ಗೌಡ ಅವ್ರ ಬಗ್ಗೆ
ಈ ರೀತಿ ಮಾತಾಡೋದೆಲ್ಲ ತಪ್ಪು. ಆ್ಯಂಡ್ ಕಿರಣ್ ರಾಜ್ ಅವ್ರು ಯಾವ ರೀತಿ ರಿಪ್ಲೈ ಮಾಡಿದ್ದಾರೆ ಅಂತಂದರೆ ಲೈಕ್ ಈ ರೀತಿ ಹೇಟ್ರೇಟನ್ನು ಸ್ಪ್ರೆಡ್ ಮಾಡೋದು ಬೇಡ, ಎಲ್ರಿಗೂ ಕೂಡ ಅವ್ರದೇ ಆದಂತಹ ಸ್ಟ್ರಗಲ್ಸ್ ಇರುತ್ತೆ. ಯಾವುದೋ ಒಂದು ಸ್ಟೇಜ್ಗೆ ಬಂದು ನಿಂತಿದ್ದಾರೆ ಅಂತಂದರೆ ಯಾರು ಕೂಡ ಸುಮ್ಮನೆ ಯಾವುದೇ ರೀತಿಯಾದಂತಹ ಸ್ಟ್ರಗಲ್ ಇಲ್ಲದೆ ಬಂದು ನಿಂತಿರೋದಿಲ್ಲ. ಅವರು ಸಹ ಕಷ್ಟಪಟ್ಟಿರ್ತಾರೆ ಆ್ಯಂಡ್ ಅವ್ರಿಗೂ ಸಹ ತುಂಬಾ ಟ್ಯಾಲೆಂಟ್ ಇರುತ್ತೆ. ನಾವು ಜಸ್ಟ್ ಟ್ಯಾಲೆಂಟ್ ಇಟ್ಕೊಂಡಿರೋ ಬರೀ ಕಷ್ಟಪಡ್ತೀವಿ ಅಂತಂದರೆ ಆ ರೇಂಜ್ಗೆ ಯಾರು ಸಹ ಹೋಗೋದಕ್ಕಾಗೋದಿಲ್ಲ. ಆ್ಯಂಡ್ ನಾವು ಕಷ್ಟಪಡ್ದೇನೆ ನಮ್ಗೆ ಟ್ಯಾಲೆಂಟ್ ಇದೆ ಅಂತ ಹೇಳಿದ ತಕ್ಷಣ ಯಾರೋ ಬಂದು ನಮಗೆ ಸ್ಟೇಜ್ ಕೊಟ್ಬಿಡೋದಿಲ್ಲ. ಲೈಕ್ ಕಷ್ಟಪಡಬೇಕು, ಟ್ಯಾಲೆಂಟ್ ಇರಬೇಕು, ಎರಡು ಒಟ್ಟಿಗೆ ಇದ್ದರೆ ಅದೇ ಟೈಮಲ್ಲಿ ಲಕ್ಕು ಸಹ ಕೈ ಹಿಡಿದ್ರೆ ಮಾತ್ರ ನಾವೊಂದು ಸ್ಟೇಜ್ಗೆ ತಲುಪೋದಕ್ಕೆ ಸಾಧ್ಯ. ಸೊ ಈ ಕಾರಣಕ್ಕೆ ಕಿರಣ್ ರಾಜ್ ಅವರು ಹೇಳಿರೋದು ಎಲ್ರಿಗೂ ಸಹ ಅವ್ರದ್ದೇ ಆದಂತಹ ಸ್ಟ್ರಗಲ್ ಇರುತ್ತೆ, ಅವ್ರದ್ದೇ ಆದಂಥ ಟ್ಯಾಲೆಂಟ್ ಇರುತ್ತೆ. ಸೊ ಅದರಿಂದ ಅವರೊಂದು ಸ್ಟೇಜ್ಗೆ ಬಂದು ತಲುಪಿರ್ತಾರೆ. ಸೊ ನಾವು ಜನಗಳ ಬಗ್ಗೆ ಹೇಟ್ರೇಟನ್ನು ಸ್ಪ್ರೆಡ್ ಮಾಡೋದು ಬೇಡ ಆ್ಯಂಡ್ ಆದಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಕಿರಣ್ ರಾಜ್ ಅವರು ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದಷ್ಟು ಜನ ಏನಂತ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ ಅಂತಂದರೆ ಲೈಕ್ ಕನ್ನಡ ಸೀರಿಯಲ್ ನೋಡೋದಕ್ಕೆ ಇಷ್ಟ, ಬಟ್ ಭವ್ಯ ಗೌಡ ಅವ್ರು ಇದ್ದಾರೆ ಅದಕ್ಕೋಸ್ಕರ ನೋಡಲ್ಲ ಅಂತ ಹೇಳಿದ್ದಾರೆ. ಲೈಕ್ ಭವ್ಯ ಗೌಡ ಅವ್ರು ನಿಮ್ಗೆ ಏನಾದ್ರು ಮೋಸ ಮಾಡಿದಾರ ಅಥವಾ ನಿಮ್ಮ ಹತ್ರ ಏನಾದ್ರು ಬಂದು ಒಂದು ಸಾಲ ತೊಗೊಂಡು ತೀರಿಸ್ತೀರಾ ಇದ್ದಾರೆ, ಈ ರೀತಿ ಭವ್ಯ ಗೌಡ ಅವ್ರು ನಿಮಗೆ ಪರ್ಸ್ನಲ್ ಆಗಿ ಏನಾದರೂ ಅಟ್ಯಾಕ್ ಮಾಡಿದಾರ ಅದಂತೂ ನಿಜಕ್ಕೂ ಗೊತ್ತಿಲ್ಲ. ಲೈಕ್ ಆ ರೀತಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ನಿಮಗೆ ಸೀರಿಯಲ್ ನೋಡೋದಕ್ಕೆ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ನೋಡ್ದಿರ ಸುಮ್ಮನೆ ಇರಿ. ಬಟ್ ಈ ರೀತಿ ಹೇಟ್ರೇಟ್ ಸ್ಪ್ರೆಡ್ ಮಾಡೋದಂತೂ ಖಂಡಿತವಾಗ್ಲೂ ನಿಜಕ್ಕೂ ತಪ್ಪು ನನ್ನ ಪ್ರಕಾರ. ಯಾಕೆ ಅಂತಂದರೆ ಕಿರಣ್ ರಾಜ್ ಅವ್ರು ಹೇಳಿರುವ ಪ್ರಕಾರನೇ ಎಲ್ಲರೂ ಒಂದು ಸ್ಟ್ರಗಲನ್ನು ಪಟ್ಕೊಂಡು ಆ ಸ್ಟೇಜ್ಗೆ ಬಂದು ನಿಂತಿರ್ತಾರೆ. ನಾವು ಆ ಸ್ಟೇಜಿಗೆ ಬಂದ ಮೇಲೆ ಈ ರೀತಿ ಅವ್ರನ್ನ ಡಿಮೋಟಿವೇಟ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಸೆಕೆಂಡ್ ಪ್ರೊಮೋನ ನೀವೇ ನೋಡಿಬೇಕಾದ್ರೆ ಒಂದ್ಸತಿ ಲೈಕ್ ಯಾವುದೋ ಒಂದು ಫಿಲ್ಮ್ ಟ್ರೇಲರ್ ನೋಡ್ತಿದ್ದೀವಿ ಅನ್ನೋ ರೀತಿ ಫೀಲ್ ಕೊಡ್ತಾರೆ. ಆ ರೀತಿ ಭವ್ಯ ಗೌಡ ಅವರು ಆ ಒಂದು ಕ್ಯಾರೆಕ್ಟರ್ಗೆ ನಿಧಿ ಅನ್ನುವಂತಹ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನೋಡಲ್ಲ ಅಂತ ಹೇಳ್ತಿದ್ದೀರಾ ಲೈಕ್ ಪ್ಲೀಸ್ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಾಕಷ್ಟು ಜನ ಹೇಳ್ತಿದ್ದಾರೆ ಭವ್ಯ ಗೌಡ ಅವರು ಇರೋದಕ್ಕೆ ನೋಡಲ್ಲ ಅಂತ ಹೇಳ್ತಿದ್ದಾರಲ್ವಾ. ಲೈಕ್ ಭವ್ಯ ಗೌಡ ಅವ್ರು ಇದ್ದಾರೆ, ಸೊ ನೋಡಲ್ಲ ಅಂತ ಹೇಳೋರು ಒಂದು ಲೈಕ್ 10ನಲ್ಲಿ ಇಬ್ಬರಾಗಿದ್ರೆ ಇನ್ನು 8 ಜನ ನಾವು ನೋಡ್ತೀವಿ ಅಂತ ಅನ್ನೋರೇ ಇದ್ದಾರೆ. ಯಾಕೆಂದರೆ ಕಿರಣ್ ರಾಜ್ ಅವ್ರಿಗೂ ಆ ರೀತಿ ಫ್ಯಾನ್ಸ್ ಇದ್ದಾರೆ, ಭವ್ಯ ಗೌಡ ಅವ್ರಿಗೂ ಆ ರೀತಿ ಫ್ಯಾನ್ಸ್ ಇದ್ದಾರೆ, ಆ್ಯಂಡ್ ನಮ್ರತಾ ಗೌಡ ಅವ್ರಿಗೂ ಆ ರೀತಿ ಫ್ಯಾನ್ಸ್ ಇದ್ದಾರೆ. ಸೊ ಈ 3 ಜನದ ಫ್ಯಾನ್ಸ್ಗಳು ಆ ಸೀರಿಯಲ್ನ ನೋಡಿದ್ರೆ ಸಾಕು, ಆ ಸೀರಿಯಲ್ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ. ಆ್ಯಂಡ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ. ಹಿಂದಿಯಲ್ಲಿ ಬರ್ತಿದ್ದಂತಹ ರಾಜ್ ಬೇಟಾ ಅನ್ನುವಂಥ ಸೀರಿಯಲ್ನ ರಿಮೇಕ್ ಆಗಿರೋದ್ರಿಂದ ಆ ಲ್ಯಾಂಗ್ವೇಜಲ್ಲೂ ಕೂಡ ಈ ಒಂದು ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಆ್ಯಂಡ್ ಇದರಲ್ಲೂ ಸಹ ಸೂಪರ್ ಡೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇಲ್ಲ. ಆ್ಯಂಡ್ ಸಾಕಷ್ಟು ಜನ ಕೇಳ್ತಿದ್ರಿ ಈ ಒಂದು ಸೀರಿಯಲಲ್ಲಿ ಭವ್ಯ ಗೌಡ ಅವರು ಹೀರೋಯಿನ್ನ, ವಿಲನ್ನ ಅಥವಾ ಫಸ್ಟ್ ಹೀರೋಯಿನ್ನ, ಸೆಕೆಂಡ್ ಹೀರೋಯಿನ್ನ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಿದ್ರಿ. ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಲೈಕ್ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ನಲ್ಲಿ ವಿಲನ್ ಆಗಿರೋ ವಿಲನ್ಗೆ ಯಾರಾದರೂ ಪ್ರೋಮೋ ಮಾಡ್ತಾರಾ? ಸೊ ಭವ್ಯ ಗೌಡ ಅವರು ಕೂಡ ಈ ಒಂದು ಸೀರಿಯಲಲ್ಲಿ ಹೀರೋಯಿನ್ನೇ. ಲೈಕ್ ಫಸ್ಟ್ ಹೀರೋಯಿನ್, ಸೆಕೆಂಡ್ ಹೀರೋಯಿನ್ ಅನ್ನೋದು ಬಿಟ್ಬಿಡಿ, ಭವ್ಯ ಗೌಡ ಅವರು ಕೂಡ ಈ ಒಂದು ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿದ್ದಾರೆ. ಭವ್ಯ ಗೌಡ ಅವರ ಪಾತ್ರಕ್ಕೂ ಸಹ ಅಷ್ಟೇ ತೂಕ ಇದೆ. ಲೈಕ್ ನಮ್ರತಾ ಗೌಡ ಅವರು ಇದ್ದಾರೆ ಅಂದಿದ ತಕ್ಷಣ ಭವ್ಯ ಗೌಡ ಅವರ ಪಾತ್ರಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ಲೈಕ್ ಭವ್ಯ ಗೌಡ ಅವರ ಕ್ಯಾರೆಕ್ಟರ್ಗೆ ನಿಧಿ ಕ್ಯಾರೆಕ್ಟರ್ ಏನು ಮಾಡ್ತಿದ್ದಾರೆ ಅದು ಅವ್ರ ಕ್ಯಾರೆಕ್ಟರ್ಗೆ ಅವ್ರದ್ದೇ ಆದಂತಹ ತೂಕ ಇರುತ್ತೆ. ಆ್ಯಂಡ್ ನಿತ್ಯ ಕ್ಯಾರೆಕ್ಟರ್ ನಮ್ರತಾ ಗೌಡ ಅವರು ಏನು ಮಾಡ್ತಿದ್ದಾರೆ ಅವ್ರ ಕ್ಯಾರೆಕ್ಟರ್ಗೆ ಅದೇ ಆದಂತಹ ತೂಕ ಇರುತ್ತೆ. ಎರಡೂ ಸಹ ಬೇರೆ ಬೇರೆ ಪಾತ್ರ. ಇಬ್ಬರು ಸಹ ಅಕ್ಕ ತಂಗಿ ಪಾಠನ ಸೀರಿಯಲಲ್ಲಿ ಮಾಡ್ತಿದ್ದಾರೆ. ಸೊ ಇಬ್ಬರೂ ಸಹ ಇಬ್ಬರಲ್ಲೂ ಸಹ ಹೊಂದಾಣಿಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಬ್ಬರೂ ಸಹ ಒಬ್ಬರನ್ನ ಇಷ್ಟಪಟ್ಟಾಗ ಅವರಿಬ್ಬರ ಮಧ್ಯೆ ಏನೇನು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅವರಿಬ್ಬರ ಮಧ್ಯೆ ಏನೇನು ವೈಮನಸ್ಯ ಎಲ್ಲ ಬರುತ್ತೆ ಅದನ್ನು ನಾವು ಈ ಸೀರಿಯಲಲ್ಲಿ ನೋಡ್ಬೋದಾಗಿದೆ. ಲೈಕ್ ಬರ್ತಾ ಯಾರು ವಿಲನ್ ಆಗ್ತಾರೆ ಅಥವಾ ಯಾರು ಹೀರೋಯಿನ್ ಆಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಇಬ್ಬರ ಪಾತ್ರಕ್ಕೂ ಸಹ ಅಷ್ಟೇ ಒಂದು ತೂಕ ಇದೆ. ಸೊ ಇಬ್ಬರು ಕೂಡ ಹೀರೋಯಿನ್ ಅಂತಾನೆ ಈಗ ಸದ್ಯಕ್ಕೆ ಹೇಳ್ತಿರೋದು. ಆ್ಯಂಡ್ ಮುಂದೆ ಬರುವಂತಹ ದಿನಗಳಲ್ಲಿ ಗೊತ್ತಾಗುತ್ತೆ ಲೈಕ್ ಯಾರು ಹೀರೋಯಿನ್ ಆಗ್ತಾರೆ, ಯಾರು ವಿಲನ್ ಆಗ್ತಾರೆ ಅಂತ ಹೇಳಿ. ಬಟ್ ಸದ್ಯಕ್ಕೆ ಇಬ್ಬರು ಕೂಡ ಹೀರೋಯಿನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ರತಾ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ ನಮ್ರತಾ ಗೌಡ ಅವ್ರಿಗೆ ಸಾಕಷ್ಟು ನೆಗೆಟಿವಿಟಿ ಏನು ಸ್ಪ್ರೆಡ್ ಆಗ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಆಗಿ ಒಪ್ಕೊಂಡಿದ್ದಾರೆ ನಮ್ರತಾ ಗೌಡ ಅವ್ರನ್ನ. ಆ್ಯಂಡ್ ಕಿರಣ್ ರಾಜ್ ಅವ್ರನ್ನೂ ಅಷ್ಟೇ ತುಂಬಾನೇ ಪಾಸಿಟಿವ್ ಆಗಿ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಲೈಕ್ ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಅವ್ರಿಗೆ ಕಂಪೇರ್ ಮಾಡಿದ್ರೆ ಕಿರಣ್ ರಾಜ್ ಅವರ ವೇಟೇಜ್ ತುಂಬಾನೇ ಜಾಸ್ತಿ ಇದೆ. ಲೈಕ್ ಆ ರೀತಿ ಫ್ಯಾನ್ಸ್ಗಳು ಕಿರಣ್ ರಾಜ್ ಅವ್ರನ್ನ ಒಪ್ಕೊಂಡಿದ್ದಾರೆ. ಲೈಕ್ ಕನ್ನಡತಿ ಸೀರಿಯಲಲ್ಲೂ ಅಷ್ಟೇ ಕಿರಣ್ ರಾಜ್ ಅವ್ರನ್ನ ಒಂದು ಡಿಸೆಂಟ್ ಆಕ್ಟರ್ ರೀತಿ ಯಾವ ರೀತಿ ನೋಡ್ತಿದ್ರು ಅದೇ ರೀತಿ ಈಗ ನಮ್ಮ ಕನ್ನಡ ಸೀರಿಯಲಲ್ಲೂ ಸಹ ಕಿರಣ್ ರಾಜ್ ಅವ್ರನ್ನ ಒಪ್ಕೊಂಡಿದ್ದಾರೆ. ಆ್ಯಂಡ್ ನಮ್ರತಾ ಗೌಡ ಅವ್ರನ್ನೂ ಸಹ ಒಪ್ಕೊಂಡಿದ್ದಾರೆ. ಬಟ್ ಒಂದಿಷ್ಟು ಜನ ಸ್ಪ್ರೆಡ್ ಮಾಡ್ತಿದ್ದಾರೆ ಲೈಕ್ ನಮ್ರತಾ ಗೌಡ ಅವರು ಇರಬಾರ್ದಾಗಿತ್ತು, ಈ ಒಂದು ಸೀರಿಯಲಲ್ಲಿ ಭವ್ಯನೂ ಬೇಕಾಗಿರಲಿಲ್ಲ, ನಮ್ರತಾನೂ ಬೇಕಾಗಿರಲಿಲ್ಲ, ಕಿರಣ್ ರಾಜ್ ಅವ್ರಿಗೆ ಯಾವ್ದಾದ್ರು ಒಂದು ಹೊಸ ಫೇಸ್ ಇರಬೇಕಾಗಿತ್ತು ಅಂತ ಹೇಳಿ, ಜೋಡಿಯಾಗಿ ಇರಬೇಕಾಗಿತ್ತು ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು. ಬಟ್ ಭವ್ಯ ಗೌಡ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ರತಾ ಗೌಡ ಅವರ ಬಗ್ಗೆ ಒಂಥರ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿರೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಬಟ್ ಭವ್ಯ ಗೌಡ ಅವ್ರಿಗಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ. ಲೈಕ್ ಅವರ ಫ್ಯಾನ್ಸ್ ಎಷ್ಟು ಜನ ಇದ್ದಾರೋ ಆ ಮಟ್ಟಕ್ಕೇ ಒಂದು ಲೈಕ್ ಅವ್ರನ್ನ ಇಷ್ಟಪಡದೇ ಇರೋರು ಇದ್ದಾರೆ ಅಂತಲೇ ಹೇಳ್ಬೋದು. ಲೈಕ್ ಬಿಗ್ ಬಾಸ್ ಆದಮೇಲೆ ಈ ರೀತಿ ಅವ್ರನ್ನ ಇಷ್ಟಪಡ್ದಿರುವಂತಹ ಜನಗಳು ಸೃಷ್ಟಿಯಾದ್ರು ಅಥವಾ ಬಿಗ್ ಬಾಸ್ ಬರೋದಕ್ಕೂ ಮುಂಚೆನೇ ಅವ್ರನ್ನ ಇಷ್ಟಪಡದೇ ಇರುವಂತಹ ಜನಗಳು ಇದ್ರೋ ಏನೋ ಗೊತ್ತಿಲ್ಲ. ಬಟ್ ಗೀತಾ ಸೀರಿಯಲ್ ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅವಾಗಲೂ ಕೂಡ ಗೀತಾ
ನಮಿತಾ ಅನ್ನುವಂತಹ ಪಾತ್ರನ ಮತ್ತು ಭವ್ಯಗೌಡ ಅವ್ರನ್ನ ತುಂಬ ಜನ ಇಷ್ಟಪಡ್ತಿದ್ರು. ಆ್ಯಂಡ್ ಭವ್ಯಗೌಡ ಅವ್ರನ್ನ ಈಗಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಫಾಲೋ ಮಾಡ್ತಾರೆ. ಅವರ ಒಂದು ವ್ಲಾಗ್ಗೋಸ್ಕರ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಿರ್ತಾರೆ. ಲೈಕ್ ಅವರು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಒಂದು ಪೋಸ್ಟ್ ಹಾಕಿದ್ರು ಸಹ ನಿಮ್ಮ ಒಂದು ವ್ಲಾಗ್ಗೆ ನಾವು ವೆಯ್ಟ್ ಮಾಡ್ತಿದ್ದೀರಿ, ಪ್ಲೀಸ್ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಹಾಕಿ ನಿಮ್ಮ ವಾಯ್ಸ್ ಕೇಳ್ಕೋಬೇಕು ಆ್ಯಂಡ್ ನೀವು ಕ್ಯೂಟಾಗಿ ಆಡೋದು, ಮಕ್ಕಳ ಥರ ಆಡೋದು, ಇದೆಲ್ಲವನ್ನು ಸಹ ನಾವು ನೋಡಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಿದ್ದಾರೆ. ಆ ರೀತಿ ಕಮೆಂಟ್ಸ್ಗಳನ್ನು ಹಾಕ್ತಿರ್ತಾರೆ ಭವ್ಯಗೌಡ ಅವರ ಒಂದು ಪೋಸ್ಟ್ ಅಪ್ಡೇಟ್ ಮಾಡಿದ್ರು ಅಂತಿದ ತಕ್ಷಣ. ಆ್ಯಂಡ್ ಈ ರೀತಿ ಅವ್ರನ್ನ ಪ್ರೀತಿಸೋರು ಇದ್ದಾರೆ, ಬಟ್ ಆದರೂ ಸಹ ಅವ್ರನ್ನ ಇಷ್ಟಪಡ್ತಿರೋರು ಇದ್ದಾರೆ. ಬಟ್ ಏನಕ್ಕೆ ಇಷ್ಟೊಂದು ಹೇಟ್ರೆಡ್ ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಬಿಗ್ ಬಾಸ್ ಆದಮೇಲೆ ಈ ಹೇಟ್ರೆಡ್ ಎಲ್ಲ ಜಾಸ್ತಿ ಆಗಿದೆ. ಲೈಕ್ ತ್ರಿವಿಕ್ರಮ್ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿ ಈ ಒಂದು ಹೇಟ್ರೆಡ್ ಸ್ಪ್ರೆಡ್ ಆಗ್ತಿದೆಯೋ, ಅಥವಾ ಇಬ್ಬರು ಸಹ ದೂರ ಆಗಿಲ್ಲ ಅಂತ ಹೇಳಿ ಹೇಟ್ರೆಡ್ ಸ್ಪ್ರೆಡ್ ಆಗ್ತಿದೆಯೋ, ಅಥವಾ ತ್ರಿವ್ಯಾ ಫ್ಯಾನ್ಸ್ಗಳೆಲ್ಲ ಈಗ ಕನ್ವರ್ಟ್ ಆಗಿ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಸಪ್ರೇಟ್ ಆಗಿ ಭವ್ಯಗೌಡ ಅವರ ಫ್ಯಾನ್ಸ್ ಸಪ್ರೇಟ್ ಆಗಿ ಇಲ್ಲಿ ತ್ರಿವಿಕ್ರಮ್ ಅವರ ಫ್ಯಾನ್ಸು ಭವ್ಯಗೌಡ ಅವರ ಬಗ್ಗೆ ಹೇಟ್ರೆಡ್ ಸ್ಪ್ರೆಡ್ ಮಾಡ್ತಿದ್ರು ನಿಜಕ್ಕೂ ಗೊತ್ತಿಲ್ಲ. ಬಟ್ ಭವ್ಯಗೌಡ ಅವರ ಬಗ್ಗೆ ಮಾತ್ರ ಸಿಕ್ಕಾಪಟ್ಟೆ ಹೇಟ್ರೆಡ್ ಸ್ಪ್ರೆಡ್ ಆಗ್ತಿದೆ. ಬೇಕಾದ್ರೆ ನೀವೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಅಂದರೆ ಜಿ ಕನ್ನಡದವರ ಒಂದು ಅಫಿಷಿಯಲ್ ಪೇಜಲ್ಲಿ ಏನು ಕರ್ಣ ಸೀರಿಯಲ್ದು ಸೆಕೆಂಡ್ ಪ್ರೋಮೋ ಅಪ್ಡೇಟ್ ಆಗಿದೆ, ಆ ಅಪ್ಡೇಟ್ ಆಗಿರುವಂತಹ ಪ್ರೋಮೋದ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೇಂಜ್ಗೆ ಭವ್ಯಗೌಡ ಅವ್ರಿಗೆ ನೆಗೆಟಿವಿಟಿ ಅನ್ನೋದು ಸ್ಪ್ರೆಡ್ ಆಗ್ತಿದೆ. ಈ ರೀತಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದೆಲ್ಲ ಇಲ್ಲಿಗೆ ನಿಲ್ಸೋಣ ಅಂತ ಕೇಳ್ಕೊತೀನಿ. ಆ್ಯಂಡ್ ಲೆಟ್ಸ್ ಬಿ ಪಾಸಿಟಿವ್. ನಮ್ಮ ಕನ್ನಡದ ಹುಡುಗಿ ಆ್ಯಂಡ್ ನಮ್ಮ ಕನ್ನಡ ಸೀರಿಯಲ್ಲು ನಾವೇ ಆಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ಎಸ್, ನಮ್ಗೆಲ್ರಿಗೂ ಸಹ ಈಗಾಗಲೇ ಗೊತ್ತಿರುವ ಹಾಗೆ ಕನ್ನಡನೆಲ್ಲ ಬಿಟ್ಟು ತೆಲುಗು, ತಮಿಳು ಅಂತ ಹೇಳಿ ಹೋಗಿ ಆ ಕಡೆ ಫೇಮಸ್ ಆಗ್ತಿದ್ದಾರೆ. ಲೈಕ್ ನಮ್ಮ ಕನ್ನಡದವರು ಚಾನ್ಸ್ ಕೊಡ್ತಿಲ್ಲ ಅಂತ ಹೇಳಿನೇ ನಾವಲ್ಲೆಲ್ಲ ಹೋಗಿ ನಾವು ಕನ್ನಡನ ಬಿಟ್ಟು ಹೋಗ್ತಿರೋದು ಅಂತ ಹೇಳಿನೂ ಸಹ ಸಾಕಷ್ಟು ಜನ ಸ್ಟೇಟ್ಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಸೊ ನಾವು ಇರುವಂತಹ ಒಂದು ಆ್ಯಕ್ಟರ್ಸ್ಗಳನ್ನ, ಒಳ್ಳೆ ಆ್ಯಕ್ಟರ್ಸ್ಗಳನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ನೋಡಿದ್ರಿ, ನಿಮಗೆ ಏನು ಅನಿಸ್ತು ಅನ್ನೋದರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿ, ಅದೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಟಾಟಾ, ಸಿ ಯು, ಗುಡ್ ಬೈ, ಟೇಕ್ ಕೇರ್.